ಅವನು ಒಂದು ನನಗೆ ನೋಟಿಸ್ ಕಳಿಸಿದ್ದಾನೆ ಬಂದು, ಯಾವುದೇ ಕಾರಣಕ್ಕೂ ನಾನು ಅವನು ಯಾಕೆ ಧೈರ್ಯವಾಗಿ ಎಲ್ಲರ ಹತ್ರನೂ ಬಹಿರಂಗವಾಗಿ ಕ್ಷಮೆಗಳನ್ನ ಕೇಳ್ತಾ ಅವಳು ಅದು ಬೇರೆಯವ್ರ ಷಡ್ಯಂತ್ರಕ್ಕೆ ನಾನು ಬಲೆ ಆದೆ ಅಂತ ಹೇಳ್ತಿದ್ದಾನೆ ಅಂದರೆ, ನಾನು ಅವನು ಸ್ಟಾರ್ಟಿಂಗ್ ಬಂದಾಗ ಒಂದು ಹೇಳಿಕೆ ಕೊಡ್ತಾನೆ, ಏನಂತ, ಇದು ನಾನು ಮಾತಾಡೇ ಇಲ್ಲ, ಇದು ನಂದೇ ಅಲ್ಲ ವಾಯ್ಸು ಅಂತ. ಆಮೇಲೆ ಏನಂತಾನೆ, ಬಲವಂತವಾಗಿ ಕುಡಿಸಿದ್ರು ಅಂತ ಒಂದು ಸಲ ಹೇಳಿಕೆ ಕೊಡ್ತಾನೆ. ಆಮೇಲೆ ಇನ್ನೊಂದ್ಸಲ ಯಾರೋ ನಾನು ತಪ್ಪು ಮಾಡಿಲ್ಲ, ಅಲ್ಲಿ ಒಂದು ಥರದ ಹೇಳಿಕೆಗಳನ್ನ ನೀವೇ ನೋಡಬೇಕು, ಯಾವ್ಯಾವ ಥರ ಹೇಳಿಕೆ ಕೊಟ್ಟು ಎಲ್ಲರನ್ನೂ ದಾರಿ ತಪ್ಪಿಸ್ತಿದ್ದಾನೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸರ್, ಈಗ ಅವನು ನನಗೆ ನೋಟಿಸ್ ಕಳಿಸಿದ್ದಾನೆ, ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಬಿಡಬಾರ್ದು ಅಂತ ನನಗೆ ನೋಟಿಸ್ ಕಳಿಸಿದ್ದಾನೆ. ಸೊ ಹಾಗಾಗಿ ನಾನು ಯಾವ ಸಾಕ್ಷಿನೂ ಈಗ ನಾನು ಬಿಡೋಕ್ಕಾಗಲ್ಲ. ಅವ್ನ ಕೇಸ್ ವಾಪಸ್ ತಗೊಳಕ್ಕೆ ಹೇಳಿ, ನನ್ನ ಹತ್ರ ಇರೋದನ್ನು ಬಿಡ್ತೀನಿ. ಅವಾಗ ನಿಮ್ಗಳಿಗೆ ಗೊತ್ತಾಗುತ್ತೆ ಅವನಾಗ ಅವನು ದುರಹಂಕಾರದಲ್ಲಿ ಮಾತಾಡಿದ್ದ ಅಥವಾ ಅದು ಬಲವಂತವಾಗಿ ಮಾಡಿಸಿದ್ದ ಅಂತ ನೀಟಾಗಿ ಗೊತ್ತಾಗುತ್ತೆ. ಅದು 16 ನಿಮಿಷದ್ದು ಒಂದೇ ಸಲ ಹೆಂಗ್ ಬಿಡೋದು ಸರ್? ಅದು ಸರ್ ಅದು ಏನು 16 ನಿಮಿಷದ? ಅದು ನನ್ನ ಇನ್ಸ್ಟಾದಲ್ಲಿ ಅಷ್ಟು ಇದು ಪರ್ಮಿಟ್ ಇಲ್ಲ ಸರ್. ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ನು ಜೈಲಿಗೆ ಹೋಗಿದ್ದಾನೆ ಸರ್. ಉದ್ದೇಶ ಇನ್ನೊಂದು, ಅವ್ನು ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿಸ್ಬೇಕು, ಮತ್ತೊಂದು ಅಲ್ಲ ಸರ್. 1.5 ವರ್ಷದಿಂದ ಇನ್ನು ಕೆಲವರು ಎಲ್ಲರೂ ಕೇಳೋ ಪ್ರಶ್ನೆ ಏನು ಅಂತ ಅಂದರೆ, ಯಾಕೆ ರೆಕಾರ್ಡಿಂಗ್ ಮಾಡ್ಕೋಬೇಕಾಗಿತ್ತು ಅಂತ ಎಲ್ಲರೂ ಒಂದು ಪ್ರಶ್ನೆ ಮಾಡ್ತೀರಾ. ಹಾಗಾದರೆ ಇದೇ ಮಡೇನೂರು ಮನು 1.5 ವರ್ಷದಿಂದ ಅಪ್ಪಣ್ಣ ರಾಮದುರ್ಗ ಅನ್ನೋದನ್ನ ಬಲವಂತವಾಗಿ ಹೊಡೆದು ಬಡ್ದು, ನಾನು ಆಲ್ರೆಡಿ ಮೀಡಿಯಾಗೂ ತೋರಿಸಿದ್ದೀನಿ. ಅವನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಮಾಡಿಸಿರೋದನ್ನು ಸಂಬಂಧಪಟ್ಟಂಥ ಸ್ಕ್ರೀನ್ಶಾಟ್ಗಳನ್ನ ನಾನು ಅದರಲ್ಲಿ ಮಾಧ್ಯಮಕ್ಕೂ ತೋರಿಸಿದ್ದೀನಿ. ಅದನ್ನು ಯಾಕೆ ಅವ್ನು ರೆಕಾರ್ಡ್ ಮಾಡ್ಕೋಬೇಕಿತ್ತು? ಅವ್ನು ಏನು ರೆಕಾರ್ಡ್ ಮಾಡ್ಕೊಂಡಿದ್ದು ನಮ್ಗೆ ಕಳಿಸಿದ್ದ, ಅದನ್ನು ನಾನು ಅವ್ನು ಯಾವಾಗ ಮೋಸ, ಅವ್ನು ಚೀಟರ್, ಅವ್ನು ಎಲ್ಲ ಒಂದಷ್ಟು ಜನ ಸವಾಸಗಳಿದ್ದಾವೆ, ಅವ್ನು ಎಲ್ರಿಗೂ ಹಿಂಗೆ ಮೋಸ ಮಾಡ್ಕೊಬರ್ತಿದ್ದಾನೆ ಅಂತ ಗೊತ್ತಾಯಿತು. ಅದಕ್ಕೆ ನೀನೇನು ಅಂತ ತೋರ್ಸೋಕ್ಕೋಸ್ಕರ ಅದನ್ನು ಬಿಟ್ಟೆ ಅಷ್ಟೇ ಸರ್. ಬಿಡೋ ಉದ್ದೇಶ ನನಗಿರಲಿಲ್ಲ. ಅಕಸ್ಮಾತ್ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಿದ್ರೆ ಅದು ಹೌದು ನನ್ನ ತಪ್ಪಾಗ್ತಿತ್ತು. ಅವ್ನು ಬಿಟ್ಟಿದ್ದಕ್ಕೆ ನನ್ನ ತುಂಬ ಜನ ಕೆಟ್ಟದಾಗೆಲ್ಲ ಕಮೆಂಟ್ ಹೊಲ್ಸು ಕಮೆಂಟ್ಗಳು ಬರೋಕ್ಕೆ ಶುರು ಆಯಿತು ಸರ್. ಇವಳು ಇಂಥವಳೆ, ಎಲ್ಲರ ಜೊತೆನೂ ಹಿಂಗೆ. ನನ್ನ ಕ್ಯಾರೆಕ್ಟರ್ ಬ್ಯಾಡ್ ಇದ್ದಿದ್ರೆ ನಾನು ಯಾಕೆ ಪೊಲೀಸ್ ಸ್ಟೇಷನ್ ಮೆಟ್ಲಿರ್ತಿದ್ದೆ? ಯಾವನ ಹತ್ರ ಒಬ್ಬನ ಹತ್ರ ಕರ್ಕೊಬನ್ನಿ ಸರ್, ನಾನು ಮೋಸ ಮಾಡಿದ್ದೀನಿ ಯಾವನಿಗಾದ್ರು, ನಾನು ಅಥವಾ ಯಾವನ ಜೊತೆನಾದರೂ ಅಫೇರ್ ಇದ್ದೆ, ಇದನ್ನೆಲ್ಲ ಯಾವನ ಹತ್ರ ಒಬ್ಬನ್ನ ಕರ್ಕೊಂಡು ಬನ್ನಿ ಸರ್, ನನಗೆ ಒಪ್ಕೋತೀನಿ. ಅವಾಗ ನನಗೂ ಭಯ ಇರುತ್ತೆ, ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ನನ್ನ ಬಂಡವಾಳ ಎಲ್ಲ ಆಚೆ ಬಂದ್ಬಿಡುತ್ತಪ್ಪ ಅಂತ ಭಯ ಇರುತ್ತೆ. ಅವ್ನು ಆ ಥರ ಎಲ್ಲ ತಗೊಬಂದಾಗ ಅವನೇನು ಅಂತ ನಾನು ತೋರ್ಸೋಕ್ಕೋಸ್ಕರ ಬಿಟ್ಟೆ. ಅದನ್ನು ಬಿಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ತುಂಬ ಸಲ ನಾನು ಮಾಧ್ಯಮಗಳಿಗೆ ತಿಳಿಸಿದ್ದೀನಿ. ಖಾಸಗಿ ಕ್ಷಣಗಳನ್ನ ಚಿತ್ರೀಕರಣ ಮಾಡೋದು ಎಷ್ಟು ಅಪರಾಧನೋ ಅದನ್ನು ಪ್ರಸಾರ ಮಾಡೋದು ಅಷ್ಟೇ ಅಪರಾಧ. ನೆನಪಿದೆಯಾ, ಗೊತ್ತಿದೆಯಾ ಸರ್? ಹಾಗಾದ್ರೆ ಯಾಕೆ ಬಿಟ್ಟೆ ಸರ್? ಚಿತ್ರೀಕರಣ ಮಾಡೋದು ಅಪರಾಧ ಎಷ್ಟು ಅಪರಾಧನೋ ಅಂತ ದೃಶ್ಯಗಳನ್ನ ಪ್ರಸಾರ ಮಾಡೋದು ಕೂಡ ಅಷ್ಟೇ ಅಪರಾಧ. ಹೌದು ಸರ್. ಅದನ್ನ ಯಾಕೆ ಬಿಟ್ಟ ಅವನು ಸರ್? ಅಪ್ಪಣ್ಣಂತ ಅವ್ನು ರೆಕಾರ್ಡ್ ಮಾಡ್ಕೊಂಡಿದ್ದು ಯಾಕೆ ಬಿಟ್ಟ ಸರ್? ಹಂಗಾದ್ರೆ ಅವನು ಅದು ಬಿಟ್ಟದಕ್ಕೆ ನನ್ನ ಕೆಟ್ಟದಾಗ ಬೈಯಕ್ಕೆ ಶುರು ಮಾಡಿದ್ರು ಸರ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ಅದಕ್ಕೋಸ್ಕರ ಆ ಬೇಜಾರು ನೋಡಿ ಇವನು ಇಂಥವನು ಇಂಥ ಹೊಲಸ್ ನನ್ನ ಮಗ ಅಂತ ತೋರ್ಸಕ್ಕೋಸ್ಕರ ಬಿಟ್ಟಿದ್ದಷ್ಟೇ ಸರ್, ಬೇರೆ ಉದ್ದೇಶ ಅಲ್ಲ. ಖಾಸಗಿ ವಿಡಿಯೋ ಅಲ್ಲ, ಒಬ್ಬ ಮೇರು ನಟರ, ಒಬ್ಬ ನಮ್ಮ ರಾಜ್ಯದ ಸರ್ ಖಾಸಗಿ ವಿಡಿಯೋ ಅಲ್ಲ, ಅದು ನಮ್ಮ ರಾಜ್ಯದ ಮೇರು ನಟರನ್ನ ಹೀನಾಮಾನವಾಗಿ ಬೈದು ಅವರ ಸಾವನ್ನ ಬಯಸಿದ್ದಂತ ಒಂದು ಇದನ್ನ ಬಿಟ್ಟಿದೆ ಹೊರತು ಅದು ಜನರಿಗೆ ಗೊತ್ತಾಗ್ಲಿ ಅಂತ ಬೇರೆ ಯಾವ್ದು ಖಾಸಗಿ ವಿಡಿಯೋ ಅಲ್ಲ ಸರ್ ಅದು. ಸರ್ ನಾನು ಕೇಳ್ಕೊಳ್ಳೋದು ಇಷ್ಟೇ, ನನಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಅವ್ರ ಮೇಲೆ ನಂಗೆ ನ್ಯಾಯ ಕೊಡಿಸ್ತಾರೆ ಅಂತ ಯಾವುದೇ ನಂಬಿಕೆ ಇಲ್ಲ. ಸೊ ನನಗೆ ಠಾಣೆ ಬದಲಾಯಿಸಿ ಅಥವಾ ಉನ್ನತ ಅಧಿಕಾರಿ ಯಾರು ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ ಅವರಿಂದ ಈ ತನಿಖೆ ಆಗಬೇಕು ಅಂತ ಕೇಳ್ಕೊತೀನಿ ಸರ್, ಅಷ್ಟೇ. ಮೇಡಮ್, ಇಲ್ಲಿ ಯಾರೋ ದೊಡ್ಡವರು ಇದ್ದಾರಂತೆ, ತಂತ್ರ ಕುತಂತ್ರ ನಡೀತಿದೆ. ನನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಈ ರೀತಿ ಎಲ್ಲ ಬೆಳವಣಿಗೆ ಆಗ್ತಿದೆ. ತುಂಬಾ ದೊಡ್ಡ ಷಡ್ಯಂತ್ರ ಇದೆ, ಯಾರು ಹಾಕೊಡ್ತಿದ್ದಾರೆ ಅವ್ರಿಗೆಲ್ಲ. ಹೌದಾ ಸರ್? ಹಾಗಿದ್ರೆ 17ನೇ ತಾರೀಕು ಇನ್ಸ್ಪೆಕ್ಟರ್ ಸರ್ ನಮ್ಮ ಮನೆ ಮಹಜರು ಮಾಡಕ್ಕೆ ಬಂದಾಗ ಅವ್ರಿಗೆ 17ನೇ ತಾರೀಕು ನಡೆದ ಘಟನೆ ಮತ್ತು ಅದ್ರ ಕಾನ್ವರ್ಸೇಷನ್ನ ಅವ್ರಿಗೆ ಕೇಳಿಸಿದ್ದೀನಿ, ರೆಕಾರ್ಡ್ಸ್ ಕೇಳಿಸಿದ್ದೀನಿ, ಅವ್ನು ಕಳಿಸಿರೋ ಮೆಸೇಜ್ಗಳನ್ನ ತೋರಿಸಿದ್ದೀನಿ. 17ನೇ ತಾರೀಕು ನಡೆದಿದ್ದ ಉದ್ದೇಶಕ್ಕೆ ನಾನು ಅವತ್ತು ಕಂಪ್ಲೇಂಟ್ ಅಂತ ಹೋಗಿದ್ದೀನಿ, ಅದು ಕ್ಲಿಯರ್. ಅವತ್ತಿನ ಉದ್ದೇಶಕ್ಕೆ ಕೊಟ್ಟಿದ್ದೀನಿ. ಅಲ್ಲಿ ಸಿನಿಮಾ ಅನ್ನೋದು ಎಲ್ಲಿ ಬಂತು ಸರ್? ನಾನು ಸಿನಿಮಾ ನೋಡ್ತಾ ಕೂತ್ಕೊಳ್ಳ ಅಥವಾ ನನಗಾಗಿರೋ ಆ ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋದ್ನಲ್ಲ, ಅದನ್ನ ಎಲ್ಲಿ ಬಿಟ್ಬಿಡ್ತಾನೋ ಅನ್ನೋ ಭಯಕ್ಕೆ ನಾನು ಕಂಪ್ಲೇಂಟ್ ಮಾಡಿರೋದು ಅಷ್ಟೇ ಸರ್, ಬೇರೆ ಇನ್ನೇನಿಲ್ಲ. ಅವ್ನು ಸಿನಿಮಾ ತೊಗೊಂಡು ನನಗೆ ಏನಾಗಬೇಕು ಸರ್? ಸಿನಿಮಾದವ್ರಿಗೆ ನನಗೆ ದುಡ್ಡು ಕೊಟ್ಟಿದ್ದಾರೆ ಅಥವಾ ಇನ್ನೊಂದೇನು ಸರ್? ನಾನು ಕನ್ನಡ ಸಿನಿಮಾನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಸರ್. ಅದು ಬಿಟ್ಟು ನಾನು ಯಾಕೆ ಒಂದು ಸಿನಿಮಾನ ತಡೆ ಹೊಡ್ಲಿ? ಆ ಸಿನಿಮಾದವ್ರಿಗೆ ನನಗೆ ತೊಂದರೆ ಕೊಟ್ಟಿದ್ದಾರೆ ಹೊರತು ನಾನು ಯಾವ ತೊಂದರೆನೂ ಅವ್ರಿಗೆ ಕೊಟ್ಟಿಲ್ಲ. ಕೋರ್ಟ್ಗೆ ಹೋಗಿ PCR ಹಾಕಿದ್ರೆ ನಿಮಗೆ ಯಾವ ಸ್ಟೇಷನ್ ಮೇಲೆ ನಂಬಿಕೆ ಇದೆಯೋ ಆ ಸ್ಟೇಷನ್ಗೆ ವರ್ಗಾವಣೆ ಮಾಡಿಕೊಡುತ್ತೆ ನ್ಯಾಯಾಲಯ. ಪ್ರೈವೇಟ್ ಕಂಪ್ಲೇಂಟ್ ಅಂತ ಹೋಗಿ ನನಗೆ ಈ ತನಿಖಾಧಿಕಾರಿ ಮೇಲೆ ನಂಬಿಕೆ ಇಲ್ಲ, ನನಗೆ ಇಂಥ ಸ್ಟೇಷನ್ ನನ್ನ ನಂಬಿಕೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯಾಲಯನೇ ಅವಕಾಶ ಮಾಡಿಕೊಡುತ್ತೆ, ಕಾನೂನಲ್ಲಿ ಅವಕಾಶ ಇದೆ. ಇದು ಅರಿವಿದೆಯಾ ನಿಮಗೆ?
ಸರ್ ಈಗ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಹೋಗಿದೆ ಆಕೆಗೆ. ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಇಲಾಖೆ ಆದ್ರಿಂದ ಈಗ ಅಧಿಕಾರಿ ಮೇಲೆ ಇಲ್ವಾ? ಅದೇ ಅಧಿಕಾರಿಗಳು ಆಗಲಿ ಅಧಿಕಾರ ಸಾಮೇಲೆ ಹಾಗೆ ಆಗಿರ್ತಾರೆ. ಈಗ ಒಬ್ಬರಾದ್ರು ಇರ್ತಾರೆ. ಅಧಿಕಾರಿ ಮೇಲೆ ಇಲ್ವಾ ಅಥವಾ ಇಡೀ ಪೊಲೀಸ್ ವ್ಯವಸ್ಥೆ ಮೇಲೆ? ಇಲ್ಲ ಪೊಲೀಸ್ ಮೇಲೆ ನಂಬಿಕೆ ಇರೋದಕ್ಕೆ ಅಲ್ವಾ ಸರ್ ನನ್ನ ಮೆಟ್ಲೆ ಇರೋದು. ಈಗ ನನಗೆ ಮೋಸ ಆಗಿದೆ ಇಂಟ್ರೆಸ್ಟ್ ಮಾಡುತ್ತೆ ನ್ಯಾಯಾಲಯ. ಇರ್ಬೋದು ಸರ್, ಅದು ಟ್ರಾನ್ಸ್ಫರ್ ಆಮೇಲೆ ಮಾಡಲಿ. ಯಾಕೆ ನನಗೆ ಈ ಥರ ಮೋಸ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅವರು ಅನ್ನೋದು ನನಗೆ ಗೊತ್ತಾಗಬೇಕು. ಅದು ಯಾರು ತನಿಖೆ ಮಾಡಲಿ ಅಂತಲೇ ಸರ್. ಯಾಕೆ ಮೋಸ ಮಾಡಿದ್ರು, ಅವ್ರಿಗೆ ಸಂಬಂಧಪಟ್ಟವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು ಅನ್ನೋದು ನನಗೆ ಗೊತ್ತಾಗಬೇಕಲ್ವ ಸರ್. ನಾನೇನು ಅನ್ಯಾಯ ಮಾಡಿದ್ದೆ ಆ ಪೊಲೀಸ್ ಅವ್ರಿಗೆ ಅನ್ನೋದು ಗೊತ್ತಾಗಬೇಕಲ್ವ ಸರ್.